ಇರಾನ್ ಹಾಗೂ ಇಸ್ರೇಲ್ ಈ ಎರಡೂ ರಾಷ್ಟ್ರಗಳ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಆದರೆ ಕದನ ವಿರಾಮ ಘೋಷಣೆ ಮಾಡಿದ್ದು ಮಾತ್ರ ವಿಶ್ವದ ದೊಡ್ಡಣ್ಣ ಟ್ರಂಪ್ ಅವರು. ಇರಾನ್ ಹಾಗೂ ಇಸ್ರೇಲ್ ನಡುವೆ ಕದನ ವಿರಾಮ ಘೋಷಣೆ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಕದನ ವಿರಾಮಕ್ಕೆ ಉಭಯ ರಾಷ್ಟ್ರಗಳ ಒಪ್ಪಿಗೆ ಬೇಕಿದೆ. ಕದನ ವಿರಾಮ ಘೋಷಣೆ ಮಾಡಿದ ಟ್ರಂಪ್. ಕದನ ವಿರಾಮ ಘೋಷಣೆ ಮಾಡಿದ ಡೊನಾಲ್ಡ್ ಟ್ರಂಪ್. ಕದನ ವಿರಾಮಕ್ಕೆ ಉಭಯ ರಾಷ್ಟ್ರಗಳ ಒಪ್ಪಿಗೆ. ಟ್ರೂತ್ ಸಾಮಾಜಿಕ ಜಾಲತಾಣದ ಮೂಲಕ ಮಾಹಿತಿಯನ್ನ ನೀಡಲಾಗಿದೆ. 12 ದಿನಗಳ ಸಂಘರ್ಷ ಮುಗಿದಿದೆ ಅಂತ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ. ಎರಡೂ ದೇಶಗಳಿಗೂ ಕೂಡ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ ಎಂದಿದ್ದಾರೆ ಅಮೆರಿಕ ದೊಡ್ಡಣ್ಣ. ನೋಡಿ, ಇಸ್ರೇಲ್ ಮತ್ತು ಇರಾನ್ ನಡುವೆ ಸಂಪೂರ್ಣವಾದಂತಹ ಕದನ ವಿರಾಮ ಒಪ್ಪಂದ, ಈ ಒಂದು ಒಪ್ಪಂದದ ಘೋಷಣೆ ಮಾಡಿದ್ದು ವಿಶ್ವದ ಅಮೆರಿಕಾದ ಅಧ್ಯಕ್ಷ ದೊಡ್ಡಣ್ಣ ಅಂತಾನೆ ಪ್ರಖ್ಯಾತಿ ಪಡೆದಂತಹ ಡೊನಾಲ್ಡ್ ಟ್ರಂಪ್ ಅವರು. ನೋಡಿ, ಇಸ್ರೇಲ್ ಮತ್ತು ಇರಾನ್ ನಡುವೆ ಕದನ ವಿರಾಮ ಒಪ್ಪಂದವಾಗಿದೆ ಅಂತ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆ ಮಾಡಿದ್ದಾರೆ. ಇನ್ನು ಈ ಮೂಲಕ 12 ದಿನಗಳ ಯುದ್ಧ ಕೊನೆಗೊಳ್ಳಲಿದೆ ಅಂತ ಕೂಡ ತಿಳಿಸಿರುವಂಥದ್ದು. ಆದರೆ ಇರಾನ್ ಇದನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಡೊನಾಲ್ಡ್ ಟ್ರಂಪ್ ಅವರು ಈ 12 ದಿನಗಳ ಒಂದು ಯುದ್ಧ ಇವತ್ತಿಗೆ ಅಂತ್ಯ ಆಗುತ್ತೆ, ಎರಡೂ ದೇಶಗಳು ಕೂಡ ಒಪ್ಪಂದವನ್ನ ಮಾಡಿಕೊಂಡಿದೆ, ಕದನ ವಿರಾಮ ಎನ್ನುವಂತಹ ಕುರಿತಂತೆ ಘೋಷಣೆ ಮಾಡಿದ್ದಾರೆ. ಆದರೆ ಇರಾನ್ನ 3 ಪರಮಾಣು ಕೇಂದ್ರಗಳ ಮೇಲೆ ದಾಳಿಯನ್ನ ನಡೆಸಿ ಧ್ವಂಸ ಮಾಡಿದಂತಹ ಅಮೆರಿಕ ದಾಳಿ ನಡೆಸಿದ ಬೆನ್ನಲ್ಲೇ ಈ ಕದನ ವಿರಾಮ ಘೋಷಣೆಯನ್ನ ಟ್ರಂಪ್ ಮಾಡಿದ್ದಾರೆ. ಆದರೆ ಈ ಬಗ್ಗೆ ಅಧಿಕೃತವಾಗಿ ಇರಾನ್ ಮತ್ತು ಇಸ್ರೇಲ್ ಈ ಎರಡೂ ರಾಷ್ಟ್ರಗಳು ಕೂಡ ಹೇಳಿಕೆಯನ್ನ ನೀಡಿಲ್ಲ. ನೋಡಿ, ಇಲ್ಲಿ ಇಬ್ಬರ ಜಗಳ ಆಗ್ತಾ ಇತ್ತು. ಇಬ್ಬರ ಜಗಳದಲ್ಲಿ ಬಂದಂತಹ 3ನೇ ವ್ಯಕ್ತಿ ಅಂತಂದ್ರೆ ಅದು ಅಮೆರಿಕ. ಆದ್ರೆ ಈ ಇಬ್ಬರ ಜಗಳವನ್ನ ನಿಲ್ಲಿಸೋಕೆ ಇವರು ಇಲ್ಲಿ ಕದನ ವಿರಾಮವನ್ನ ಘೋಷಣೆ ಮಾಡಿದ್ರ ಅಥವಾ ದಾಳಿ ಮಾಡಿದ್ರ ಗೊತ್ತಿಲ್ಲ. ಆದ್ರೆ ಈ ಎರಡೂ ರಾಷ್ಟ್ರಗಳು ಇನ್ನೂ ಯಾವುದೇ ಹೇಳಿಕೆಯನ್ನ ನೀಡಿಲ್ಲ. ಆದ್ರೆ 3ನೇದಾಗಿ ಎಂಟ್ರಿ ಕೊಟ್ಟಂತಹ ಅಮೆರಿಕ ಮಾತ್ರ ಕದನ ವಿರಾಮದ ಒಪ್ಪಂದ ಮಾಡಿಕೊಂಡಿದ್ದೇವೆ ಎನ್ನುವಂತಹ ಮಾತುಗಳನ್ನು ಆಡಿರುವಂಥದ್ದು. ಇನ್ನು ಇಸ್ರೇಲ್ 12 ಗಂಟೆಗಳ ನಂತರ ಗುಂಡಿನ ದಾಳಿ ನಿಲ್ಲಿಸುತ್ತಿದೆ. ಹಾಗೆ ನಂತರ 12 ದಿನಗಳ ಯುದ್ಧ ಮುಗಿದಿದೆ ಅಂತ ಪರಿಗಣನೆ. ಅದರ ಜೊತೆಗೆ ಯುದ್ಧವನ್ನ ಕೊನೆಗೊಳಿಸೋಕೆ ಮನಸ್ಸು ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಬೇರೆ ತಿಳಿಸಿರುವಂಥದ್ದು ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು. ಇರಾನ್ ಮತ್ತು ಇಸ್ರೇಲ್ ಎರಡೂ ದೇಶಗಳನ್ನ ನಾನು ಅಭಿನಂದಿಸುತ್ತೇನೆ. ಯುದ್ಧವು ಹಲವು ವರ್ಷಗಳ ಕಾಲ ನಡೆಯಬಹುದಿತ್ತು, ಆದ್ರೆ ಇದರಿಂದ ಮಧ್ಯಪ್ರಾಚ್ಯವು ಭಾರಿ ನಷ್ಟ ಅನುಭವಿಸ್ತಾ ಇತ್ತು. ಹೀಗಾಗಿ ಅದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ ಅಂತ ಟ್ರಂಪ್ ಹೇಳಿಕೆಯನ್ನ ನೀಡಿದ್ದಾರೆ. ಆದರೆ ಈ ಎರಡೂ ರಾಷ್ಟ್ರಗಳ ನಡುವೆ ಒಪ್ಪಂದ ಆಗ್ಬೇಕಲ್ವಾ? ಈ ಎರಡೂ ರಾಷ್ಟ್ರಗಳು ಹೇಳಿಕೆಯನ್ನ ನೀಡಬೇಕಲ್ವಾ? ನೋಡಿ, ಇಲ್ಲಿ ಪ್ರತಿ ಬಾರಿಯೂ ಯಾವುದಾದ್ರೂ 2 ರಾಷ್ಟ್ರಗಳು ಕಿತ್ತಾಡ್ತಾ ಇದೆ, ಯುದ್ಧವನ್ನ ಮಾಡ್ತಾ ಇದೆ ಅಂತಂದ್ರೆ ಅಲ್ಲಿ 3ನೇದಾಗಿ ಎಂಟ್ರಿ ಕೊಡೋದೇ ಅಮೆರಿಕ ಅಂತಾನೆ ಹೇಳ್ಬೋದು. ಈಗ ನಮ್ಮ ಭಾರತ ಮತ್ತು ಪಾಕಿಸ್ತಾನವನ್ನೇ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಡೀತಾ ಇತ್ತು. ಈ ಒಂದು ಕಾರ್ಯಾಚರಣೆಯಲ್ಲಿ ಏನ್ ಮಾಡಿದ್ರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವ್ರು ಏನ್ ಮಾಡಿದ್ರು ಏನೋ ಗೊತ್ತಿಲ್ಲ. ಆದರೆ ಅವರಿಬ್ಬರ ನಡುವೆ ಆಗ್ತಾ ಇದ್ದಂತಹ ಒಂದು ಮಹಾಯುದ್ಧವನ್ನ, ಪರಮಾಣು ಯುದ್ಧವನ್ನ ನಿಲ್ಲಿಸಿದ್ದು ನಾನು ಅಂತ ಹೋದಂತಹ ರಾಷ್ಟ್ರಗಳಲ್ಲಿ, ಬಂದಂತಹ ರಾಷ್ಟ್ರಗಳಲ್ಲಿ ಸಿಕ್ಕಂತಹ ರಾಷ್ಟ್ರದ ನಾಯಕರಲ್ಲಿ ಹೇಳಿಕೆಯನ್ನ ನೀಡ್ತಾ ಇದ್ರು. ಅದೇ ರೀತಿ ಇರಾನ್ ಮತ್ತು ಇಸ್ರೇಲ್ ಎರಡರ ನಡುವೆ ಯುದ್ಧ ನಡೀತಾ ಇತ್ತು. ಯುದ್ಧದ ನಡುವೆ ಹೋದಂತಹ ಅಮೆರಿಕ ದಾಳಿಯನ್ನ ಕೂಡ ಮಾಡ್ತು ಇರಾನ್ ಮೇಲೆ. ಇದೀಗ ಅವರೇ ಕದನ ವಿರಾಮವನ್ನ ಘೋಷಣೆ ಮಾಡಿರುವಂಥದ್ದು. ಇಲ್ಲಿವರೆಗೆ ಯಾವುದೇ ಕದನ ವಿರಾಮ ಒಪ್ಪಂದ ಆಗಿಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಭಾರಿ ಮುಖಭಂಗ ಆಗಿರುವಂಥದ್ದು. ಇನ್ನು ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಈ ಕುರಿತಂತೆ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ನೋಡಿ, ಮಿಲಿಟರಿ ಕಾರ್ಯಾಚರಣೆ ಸ್ಥಗಿತದ ಬಗ್ಗೆ ಇದುವರೆಗೂ ಕೂಡ ಒಪ್ಪಂದ ಆಗಿಲ್ಲ ಎನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ದಾರೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ. ಪ್ರಮುಖವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿರುವಂಥದ್ದು ಯುದ್ಧ ಮಾಡ್ತಾ ಇರುವಂತಹ, ಸಂಘರ್ಷ ಇರುವಂತಹ 2 ರಾಷ್ಟ್ರಗಳೇ ಹೊರತು ಮಧ್ಯ ಬಂದಂತಹ ಅಮೆರಿಕ ಅಲ್ಲ. ಅಮೆರಿಕ ಈಗ ಕದನ ವಿರಾಮ ಘೋಷಣೆ ಮಾಡೋದು ಯಾವ ಕಾರಣಕ್ಕಾಗಿ ಅಂದ್ರೆ ಅಲ್ಲಿ ಏನಾದ್ರೂ ಒಂದು ಪ್ರಮುಖವಾದಂತಹ ಕಾರಣ ಬೇಕು ಅನ್ನೋದಾದ್ರೆ, ಒಂದು ರೀಸನ್ ಕೊಡಬೇಕು ಅಂದ್ರೆ ಇರಾನ್ ಮೇಲೆ ಒಂದು ದಾಳಿಯನ್ನು ನಡೆಸ್ತಾ ಇತ್ತು. ಹೀಗಾಗಿ ಇರಾನ್ ಮೇಲೆ ದಾಳಿ ನಡೆಸೋದಕ್ಕೆ ಕದನ ವಿರಾಮ ಅಂತ ಘೋಷಣೆ ಮಾಡಿದ್ರೆ ನಿಜಕ್ಕೂ ಕೂಡ ಅದನ್ನ ಒಪ್ಕೋಬಹುದು. ಆದ್ರೆ ಇರಾನ್ ಇಸ್ರೇಲ್ ವಾರ್ಗೆ ಇವರು ಕದನ ವಿರಾಮವನ್ನ ಘೋಷಣೆ ಮಾಡ್ತಾ ಇರೋದು ನಿಜಕ್ಕೂ ಕೂಡ ಅದು ಒಂಥರ ಮುಖಭಂಗ ಅಂತಾನೆ ಹೇಳ್ಬೋದು. ಎಸ್, ಈ ಒಂದು ಮುಖಭಂಗ ಆಗಿರುವಂಥದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ. ಇನ್ನು ಈ ಬಗ್ಗೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ನೋಡಿ, ಯಾವುದೇ ಕದನ ವಿರಾಮ ಒಪ್ಪಂದ ಆಗಿಲ್ಲ. ಇದುವರೆಗೂ ಕೂಡ ಎರಡೂ ರಾಷ್ಟ್ರಗಳ ನಡುವೆ ಒಂದು ಭಯಭೀತವಾದಂತಹ ವಾತಾವರಣ ಇದೆ.
ಹಾಗೆ ಆ ವಾತಾವರಣ ಮುಂದುವರಿತಾ ಇದೆ ಎನ್ನುವಂತಹ ಮಾತುಗಳನ್ನಾಡಿದ್ದಾರೆ. ಆದರೆ ಟ್ರಂಪ್ ಮಾತ್ರ ಕದನ ವಿರಾಮ ಹೇಳಿಕೆಯನ್ನ ನೀಡಿದ್ದಾರೆ. ಆದರೆ ಈ ಒಂದು ಹೇಳಿಕೆಯನ್ನ ಕಂಪ್ಲೀಟ್ ಆಗಿ ತಿರಸ್ಕಾರ ಮಾಡಿದೆ ಇರಾನ್. ಈ ಕುರಿತಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಕಮ್ತರ್. ವಿನೋದ್ ಕಮ್ತರ್, ನೋಡಿ ಇಲ್ಲಿ ಇರಾನ್ ಮತ್ತು ಇಸ್ರೇಲ್ ಎರಡೂ ರಾಷ್ಟ್ರಗಳ ನಡುವೆ ಒಂದು ಯುದ್ಧದ ವಾತಾವರಣ ಕಾರ್ಮೋಡ ಕವಿದಿತ್ತು ಅಂತಾನೆ ಹೇಳ್ಬೋದು. ಆದರೆ ಎರಡೂ ರಾಷ್ಟ್ರಗಳ ಒಪ್ಪಿಗೆ ಇಲ್ಲದೆ ಈಗ ಮೂರನೇದಾಗಿ ಎಂಟ್ರಿ ಕೊಟ್ಟಂತಹ ಅಮೆರಿಕ ಕದನ ವಿರಾಮವನ್ನ ಘೋಷಣೆ ಮಾಡಿರುವಂಥದ್ದು ನಿಜಕ್ಕೂ ಕೂಡ ಒಂದು ಕಡೆ ಇಲ್ಲಿ ಕದನ ವಿರಾಮ ಘೋಷಣೆ ಮಾಡಿದ್ದು ನಿಜಕ್ಕೂ ಕೂಡ ಅಮೆರಿಕಾಗೆ ಒಂದು ಭಾರಿ ಮುಖಭಂಗ ಆಗಿರುವಂಥದ್ದು. ಯಾಕಂದ್ರೆ ಎರಡೂ ರಾಷ್ಟ್ರಗಳನ್ನ ಹೇಳಿಕೆ ಕೇಳಿಲ್ಲ. ಹಾಗೆ ಈಗ ಇರಾನ್ ಹೇಳ್ತಾ ಇರುವಂಥದ್ದು ಇಲ್ಲ, ನಮಗೆ ಯಾವುದೇ ರೀತಿ ಒಪ್ಪಂದ ಮಾಡಿಲ್ಲ, ನಾವು ಒಪ್ಪಂದವನ್ನ ತಿರಸ್ಕಾರ ಮಾಡಿದ್ದೀವಿ ಅಂತ ಹೇಳ್ತಾ ಇರುವಂಥದ್ದು. ಈ ಕುರಿತಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ ವಿನೋದ್? ಕಾವ್ಯ ಈಗಾಗಲೇ ಕತಾರ್ನಲ್ಲಿರ್ತಕ್ಕಂಥ ಅಮೆರಿಕದ ಏರ್ ಬೇಸ್ಗಳಾಗ್ಲಿ, ಒಂದು ಮಿಲಿಟರಿ ಸೈನ್ಯಗಳ ಮೇಲಾಗ್ಲಿ ಏನು ಈ ಒಂದು ಇರಾನ್ ದಾಳಿ ಮಾಡ್ತು. ಇದಾದ ಬಳಿಕ ಒಂದು 12 ಗಂಟೆಗಳ ಕಾಲ ಸತತವಾಗಿ ಕಾರ್ಯಾಚರಣೆ ಮಾಡಿತ್ತು ಇರಾನ್. ಆದ್ರೆ 12 ಗಂಟೆ ಆದ ನಂತರ ಒಂದು ಟ್ರಂಪ್ ಅವರು ಟ್ವೀಟ್ ಮಾಡ್ತಾರೆ, ನೀವು ಸೀಸ್ ಫೈರ್ ನಿಲ್ಲಿಸಿದ್ರೆ ನಾವು ಸೀಸ್ ಫೈರ್ ನಿಲ್ಲಿಸ್ತೀವಿ ಅಂದ್ಬಿಟ್ಟು. ಬಟ್ ಇಲ್ಲಿ ಒಂದು ಸ್ಪಷ್ಟ ವಿಚಾರ ನೋಡಿದ್ರೆ ನಾವು ಜಾಗತಿಕ ಮಟ್ಟದಲ್ಲಿ ಡೊನಾಲ್ಡ್ ಟ್ರಂಪ್ ಮಾಡಿರ್ತಕ್ಕಂಥ ಟ್ವೀಟ್ ಒಂದು ಹಲ್ಚಲ್ ಎಬ್ಬಿಸಿದೆ. ಯಾಕಂದ್ರೆ ಈಗಾಗಲೇ ಒಂದು ಡೊನಾಲ್ಡ್ ಟ್ರಂಪ್ ಅವ್ರು ಹೇಳಿದ್ರೆ ಇಲ್ಲ ನಾವು ಒಪ್ಪಂದವನ್ನು ಮಾಡ್ಕೊಳ್ತೇವೆ ಅಂದ್ಬಿಟ್ಟು. ಆದ್ರೆ ಒಪ್ಪಂದವನ್ನು ಮಾಡ್ಕೊಳ್ಳಕ್ಕೆ ಕೆಲವೊಂದಿಷ್ಟು ಹಿನ್ನೆಲೆಗಳಿದಾವೆ, ಕೆಲವೊಂದಿಷ್ಟು ವಿಚಾರಗಳಿದಾವೆ. ಯಾಕಂದ್ರೆ ಈಗಾಗಲೇ ಹಾರ್ಮೋಸ್ ಜಲಸಂಧಿ ಬಂದ್ ಮಾಡಲಾಗಿದೆ, ಅದರಿಂದ ಅಮೆರಿಕದ ಆರ್ಥಿಕ ಹೊಡೆತ ಬೀಳುತ್ತೆ, ಜೊತೆಗೆ ಅವರಿಗೆ ಒಂದು ತೈಲ ಬರಲ್ಲ. ಇದು ಒಂದು ಕಡೆ ಆದ್ರೆ ಜಾಗತಿಕ ಮಟ್ಟದಲ್ಲಿ ಒಂದು ಇರಾನು ಸಹ ಒಂದು ಯಾವ ತರ ಹೇಳಿದೆ ಅಂದ್ರೆ ಅಮೆರಿಕದ ಯಾವುದೇ ಗೊಡ್ಡು ಬೆದರಿಕೆಗೆ ಹೆದರಲ್ಲ ನಾವು ಅಂದ್ಬಿಟ್ಟು ಸಹ ಅಂತ ಹೇಳಿದೆ. ಜೊತೆಗೆ ಈ ಎಲ್ಲಾ ವಿಚಾರ ಮತ್ತೊಂದು ಸ್ಪಷ್ಟವಾದ ವಿಚಾರ, ಚೀನಾ ಮತ್ತೆ ರಷ್ಯಾ ಇವುಗಳು ಇರಾನ್ ನ ಬ್ಯಾಕ್ ಬೋನ್ ಆಗಿ ನಿಂತಿವೆ. ಸೊ ಹೀಗಾಗಿ ಅಮೆರಿಕ ಏನಾದ್ರು ದಾಳಿ ಮಾಡಿದ್ರೆ, ಕಂಟಿನ್ಯೂ ಮಾಡಿದ್ರೆ ಇದರಿಂದ ನಾವು ದೊಡ್ಡ ಬೆಲೆ ತರಬೇಕಾಗುತ್ತೆ ಅನ್ನುವ ಉದ್ದೇಶವನ್ನು ಇರಬಹುದು. ಸೊ ಈ ಒಂದು ವಿಚಾರಗಳಿಂದ ಸಹ ಒಂದು ಜಾಗತಿಕ ಒಂದು ಅಂತಾರಾಷ್ಟ್ರೀಯ ಒಂದು ರಕ್ಷಣಾ ತಜ್ಞರು ಸಹ ಒಂದು ಚರ್ಚೆಯನ್ನು ನಡೆಸಿದ್ದಾರೆ. ಜೊತೆಗೆ ಇಲ್ಲಿ ಇರಾನ್ ಅದೆಷ್ಟೇ ಚಿಕ್ಕ ರಾಷ್ಟ್ರ ಆಗ್ಲಿ, ಅದೆಷ್ಟೇ ಮಿಲಿಟರಿ ಸಾಮರ್ಥ್ಯ ಕಮ್ಮಿ ಆದ್ರೂ ಸಹ ಒಂದು ಅಮೆರಿಕಕ್ಕೆ ಸೆಡ್ಡು ಹೊಡೆದು ನಿಲ್ತಿದ್ರೆ ನಿಜಕ್ಕೂ ಇಲ್ಲಿ ಅಮೆರಿಕದ ಮರ್ಯಾದೆ 3 ಕಾಸಿಗೆ ಹರಿಯಾದಾಗುವಂತ ಪರಿಸ್ಥಿತಿ. ಜೊತೆಗೆ ಇಲ್ಲಿ ತಾವೇ ಸೀಸ್ ಬಾರಿಗೆ ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ ಅಂದ್ರು ಇದೆಂತ ಅಮೆರಿಕಕ್ಕೆ ಇದಂತ ಒಂದು ಪರಿಸ್ಥಿತಿ ಬಂತು ಎನ್ನುವ ಒಂದು ಲೆಕ್ಕಾಚಾರ ಎದುರಾಗಿದೆ. ಜೊತೆಗೆ ಒಂದು ಇರಾನ್ ನ ಒಂದು ಫಾರಿನ್ ಮಿನಿಸ್ಟರ್ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ನಾವು ಸೀಸ್ ಫೈರ್ ಒಪ್ಪಲ್ಲ. ಯಾಕಂದ್ರೆ ಈಗಾಗಲೇ ಇಂದು ಬೆಳಗ್ಗೆ ಟಿಲ್ 4 ಗಂಟೆವರೆಗೂ ಸಹ ಈ ಒಂದು ದಾಳಿ ನಿರಂತರವಾಗಿ ಇಸ್ರೇಲ್ ಮೇಲೆ ನಡೀತು. ಆದ್ರೆ ಅಂದ್ರೆ ಇಸ್ರೇಲ್ ಸ್ಪಷ್ಟ ನಿರ್ಧಾರ ಏನಂದ್ರೆ ಇರಾನ್ದು ಯಾವಾಗ ಇಸ್ರೇಲ್ ಮತ್ತೆ ಅಮೆರಿಕ ನಮ್ಮ ಮೇಲೆ ದಾಳಿ ನಿಲ್ಲಿಸುತ್ತೋ ಅಲ್ಲಿವರೆಗೂ ನಾವು ಮಾತ್ರ ದಾಳಿ ನಿಲ್ಲಿಸಲ್ಲ ಅಂದ್ಬಿಟ್ಟು ಒಂದ್ ಕಡೆ ಹೇಳ್ತದೆ. ಮತ್ತೊಂದ್ ಕಡೆ ಒಂದು ಜಾಗತಿಕ ಮಟ್ಟದಲ್ಲಿ ಕೆಲವೊಂದಿಷ್ಟು ಚೀನಾ ಆಗ್ಲಿ, ರಷ್ಯಾ ಆಗಿರ್ಲಿ, ಮತ್ತೆ ಕೆಲವೊಂದಿಷ್ಟು ಸಾಮಾಜಿಕ ಸುದ್ದಿ ಚಾನೆಲ್ಗಳಾಗ್ಲಿ ಈ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿರುವ ಟ್ವೀಟು ಫೇಕು, ಅಂದ್ರೆ ಯಾವುದೇ ಕಾರಣಕ್ಕೂ ಅಮೆರಿಕ ಆತರ ಪ್ರಪೋಸಲ್ ಕೊಟ್ಟಿಲ್ಲ ಅಂದ್ಬಿಟ್ಟು ಸಹ ಒಂದು ಹೇಳಿದೆ. ಅದ್ರ ಜೊತೆಗೆ ಇರಾನ್ ನ ಒಂದು ಫಾರಿನ್ ಮಿನಿಸ್ಟರ್ ಏನಿದ್ರೆ ಅವರು ಸಹ ಒಂದು ಈ ರೀತಿ ಒಂದು ಮಾಹಿತಿಯನ್ನು ಕೊಡ್ತಾರೆ, ನಮ್ಗೆ ಯಾವ್ದೇ ರೀತಿ ಒಂದು ಪ್ರಪೋಸಲ್ ಮಾಹಿತಿ ಬಂದಿಲ್ಲ ಅಂದ್ಬಿಟ್ಟು ಇರಾನ್ ನ ವಿದೇಶಾಂಗ ಇಲಾಖೆ ಸಚಿವರು ಹೇಳ್ತಾರೆ. ಜೊತೆಗೆ ಕೆಲವೊಂದು ಇರ್ತಕ್ಕಂಥ ಉನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳೇ ಇದ್ರ ಬಗ್ಗೆ ಒಂದು ಸ್ಪಷ್ಟತೆ ಕೊಟ್ಟಿದ್ದಾರೆ, ಜೊತೆಗೆ ಪ್ರೆಸ್ ರಿಲೀಸ್ ಅನ್ನು ರಿಲೀಸ್ ಮಾಡಿದೆ. ಸೊ ಹೀಗಾಗಿ ಈ ಒಂದು ಟ್ವೀಟ್ ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವ ಒಂದು ಹಲ್ಚಲ್ ಎಬ್ಬಿಸಿದೆ. ಜೊತೆಗೆ ಈಗಾಗಲೇ ಈ ಒಂದು ಯುದ್ಧಕ್ಕೆ ಯಾಕೆ ಸೀಸ್ ಫೈರ್ ಮಾಡಿದೆ ಅಂದ್ಬಿಟ್ಟು ಅವಾಗಲೇ ನಾವು ಉದಾಹರಣೆ ಮೂಲಕ ಹೇಳಿದ್ವಿ. ಆದ್ರೆ ಕೆಲವೊಂದಿಷ್ಟು ನಾನಾ ಲೆಕ್ಕಾಚಾರ ಮುಂದೆ ಇಟ್ಟುಕೊಂಡು ಡೊನಾಲ್ಡ್ ಟ್ರಂಪ್ ಅವರು ಇದನ್ನ ಮಾಡಿರಬಹುದು ಅಥವಾ ಏನಾದ್ರು ಮುಂದೆ ಅಂದ್ರೆ ಕಾದು ನೋಡುವ ತಂತ್ರಕ್ಕೆ ಈಗಾಗಲೇ ಮೊನ್ನೆ ಏನು ಪರಮಾಣು ಕೇಂದ್ರಗಳ ಮೇಲೆ ದಾಳಿ ಮಾಡ್ತು, ಅದೇ ತರ ಉತ್ತರ ಸೀಸ್ ಫೈರ್ ಕೆಲವೊಂದಿಷ್ಟು ಕದನ ವಿರಾಮ ಕೊಟ್ಟು ಮತ್ತೆ ದೊಡ್ಡದಾಗಿ ಏನಾದ್ರು ದಾಳಿ ಮಾಡುವ ಸಾಧ್ಯತೆಗಳು ಒಂದು ಇರಬಹುದು ಅನ್ನುವ ಲೆಕ್ಕಾಚಾರಗಳು ಈಗಾಗಲೇ ಆರಂಭ ಆಗಿದೆ. ಕಾವ್ಯ ಆಚಾರ. ವಿನೋದ್ ಕಮ್ತರ್ ತಮ್ಮೆಲ್ಲ ಮಾಹಿತಿಗಾಗಿ. ವಿಶ್ವದ ದೊಡ್ಡಣ್ಣನಿಗೆ ಬಿಗ್ ಶಾಕ್ ನ ಕೊಟ್ಟಿದೆ ಇರಾನ್ ಅಂತಾನೆ ಹೇಳ್ಬೋದು. ನೋಡಿ, ಒಂದು ಕಡೆ ಮುಖಭಂಗ ಆಗಿದೆ ವಿಶ್ವದ ದೊಡ್ಡಣ್ಣ ಅಮೆರಿಕಾಗೆ, ಇನ್ನೊಂದು ಕಡೆ ಒಂದು ಬಿಗ್ ಶಾಕ್ ಕೂಡ ಎದುರಾಗಿರುವಂಥದ್ದು. ಹಾಗಾದ್ರೆ ಆ ಬಿಗ್ ಶಾಕ್ ಏನು ಅಂದ್ರೆ ಕತಾರ್ನಲ್ಲಿರುವಂತಹ ಅಮೆರಿಕ ವಾಯುನೆಲೆಯ ಮೇಲೆ ಇರಾನ್ ದಾಳಿಯನ್ನ ಮಾಡ್ತಾ ಇರುವಂಥದ್ದು. ಇರಾನ್ ದಾಳಿಯನ್ನ ಮಾಡಿದೆ ಈಗಾಗಲೇ. ನೋಡಿ, ಏರ್ ಬೇಸ್ ಮೇಲೆ ನಿನ್ನೆ ರಾತ್ರಿ ಇರಾನ್ ದಾಳಿಯನ್ನ ಮಾಡಿದೆ. 14ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ ಹಾರಿಸಿದೆ ಇರಾನ್. ಇನ್ನು 10,000 ಯೋಧರಿರುವಂತಹ ಏರ್ ಬೇಸ್ ಮೇಲೆ ದಾಳಿಯನ್ನ ಮಾಡಲಾಗಿರುವಂಥದ್ದು. ಕತಾರ್ನ ದೋಹಾದಲ್ಲಿರುವಂತಹ ವಾಯುನೆಲೆಗೆ ಟಾರ್ಗೆಟ್ ಮಾಡಿದೆ ಇರಾನ್. ನೋಡಿ, ಇರಾನ್ ಮತ್ತು ಇಸ್ರೇಲ್ ನಡುವೆ ಒಂದು ಕದನ ವಿರಾಮ ಒಪ್ಪಂದ ಆಗಿದೆ ಅಂತ ಸ್ವತಃ ಅವರೇ ಘೋಷಣೆಯನ್ನ ಮಾಡಿರುವಂಥದ್ದು ಅಮೆರಿಕದ ದೊಡ್ಡಣ್ಣ
ವಿಶ್ವದ ದೊಡ್ಡಣ್ಣ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು. ಇನ್ನೊಂದು ಕಡೆ ಇಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಅಮೆರಿಕಾಗೆ ನಾವು ತಿರುಗೇಟನ್ನ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಇರಾನ್ ದಾಳಿಯನ್ನ ಕೂಡ ನಡೆಸಿರುವಂಥದ್ದು. ಆ ದಾಳಿ ಹೇಗಿತ್ತು ಅಂತಂದ್ರೆ 14ಕ್ಕೂ ಹೆಚ್ಚು ಕ್ಷಿಪಣಿಗಳನ್ನ ಬಳಕೆ ಮಾಡಿದೆ. ಇನ್ನು 10,000ಕ್ಕೂ ಹೆಚ್ಚು ಯೋಧರಿರುವಂತಹ ವಾಯುನೆಲೆಯ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು. ಕತಾರ್ನಲ್ಲಿ ಅಮೆರಿಕಾದ ವಾಯುನೆಲೆ ಇದೆ. ಆ ವಾಯುನೆಲೆಯ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು. ನೋಡಿ, ಇರಾನ್ನ ಎಲ್ಲಾ ಕ್ಷಿಪಣಿಗಳನ್ನ ಹೊಡೆದು ಹಾಕಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಆ ದಾಳಿ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಇತ್ತ ನಮ್ಮ ನೆಲೆಗಳ ಮೇಲೆ 14 ಕ್ಷಿಪಣಿಗಳನ್ನ ಹಾರಿಸಿದ್ದಾರೆ, ಎಲ್ಲಾ ಮಿಸೈಲ್ಗಳನ್ನ ಹೊಡೆದು ಹಾಕಿದ್ದೇವೆ. ವಾಯುನೆಲೆ ಮೇಲಿನ ದಾಳಿ ಬಗ್ಗೆ ಟ್ರಂಪ್ ರಿಯಾಕ್ಟ್ ಕೂಡ ಮಾಡಿರುವಂಥದ್ದು. ಇಲ್ಲಿ ಇರಾನ್ ದಾಳಿಯನ್ನ ಮಾಡೋಕೆ ಮುಂದಾಗಿರುವಂಥದ್ದು. ಸ್ಟಾರ್ಟ್ ಮಾಡಿದ್ದು ಅಮೆರಿಕ. ಇರಾನ್ ಮತ್ತು ಅಮೆರಿಕ ನಡುವೆ ಒಂದು ವಾರ್ ಸ್ಟಾರ್ಟ್ ಆಗೋಕೆ ಕಾರಣ ಅಂತಂದ್ರೆ ಅಮೆರಿಕ ಇಸ್ರೇಲ್ ಮೇಲೆ ಆಗ್ತಾ ಇರುವಂತಹ ದಾಳಿಯನ್ನ ನಿಲ್ಲಿಸಿ ಅಂತ ಹೇಳಿದ್ರು. ಆಮೇಲೆ ಶರಣಾಗತಿಯಾಗಿ ಅಂತ ಇರಾನ್ನ ಸರ್ವೋಚ್ಚ ನಾಯಕ ಅಯತೊಲ್ಲಾ ಅಲಿ ಖಮೇನಿ ಅವರಿಗೆ ಕೂಡ ಒಂದು ಎಚ್ಚರಿಕೆಯನ್ನ ನೀಡಿದ್ರು. ಆದ್ರೆ ಅದ್ಯಾವುದಕ್ಕೂ ಕೂಡ ಬಗ್ದೇ ಇದ್ದಾಗ ಅವಾಗ ಏನ್ ಮಾಡಿದ್ರು ಅಂತಂದ್ರೆ ಅಮೆರಿಕ ಕೂಡ ಇರಾನ್ ಮೇಲೆ ದಾಳಿ ಮಾಡೋಕೆ ಸ್ಟಾರ್ಟ್ ಮಾಡ್ತು. ನೋಡಿ, ಇವಾಗ ಇರಾನ್ ಪ್ರತಿದಾಳಿಯನ್ನ ಮಾಡಲೇಬೇಕು, ಪ್ರತಿಕಾರದ ಒಂದು ಶಪಥವನ್ನ ಕೂಡ ಮಾಡಿತ್ತು. ನಾನು ಪ್ರತಿದಾಳಿಯನ್ನ ಮಾಡ್ತೀನಿ, ಪ್ರತಿಕಾರವನ್ನ ತೀರಿಸ್ಕೊಂತೀನಿ ಅಂತ ಅಲಿ ಖಮೇನಿ ಅವರು ಬಂಕರ್ನಲ್ಲಿ ಕುಳಿತುಕೊಂಡೆ ಪತ್ರವನ್ನ ಬರೆದುಕೊಂಡೆ ಯಾವುದೇ ಎಲೆಕ್ಟ್ರಾನಿಕ್ ಸಂವಹನವನ್ನ ಬಳಕೆ ಮಾಡದೆ ಅಲ್ಲಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ರು. ಆ ಎಚ್ಚರಿಕೆ ಏನು ಅಂತಂದ್ರೆ ಕತಾರ್ನಲ್ಲಿರ್ತಕ್ಕಂಥ ಅಮೆರಿಕ ವಾಯುನೆಲೆಯ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು. 10,000ಕ್ಕೂ ಹೆಚ್ಚು ಯೋಧರಿದ್ದಾರೆ. ಅಂತಹ ವಾಯುನೆಲೆಯ ಮೇಲೆ ದಾಳಿಯನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಇರಾನ್ ದಾಳಿಯಿಂದಾಗಿ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗಿರುವಂಥದ್ದು. ಇನ್ನು ದಾಳಿಯ ಬೆನ್ನಲ್ಲೇ 5 ದೇಶಗಳಿಂದ ವಾಯುನೆಲೆ ಬಂದ್ ಕೂಡ ಆಗಿದೆ. ಅಟ್ಯಾಕ್ ಆಗ್ತಾ ಇದ್ದಂತೆ ಅಲ್ಲಿದ್ದ ಜನರೆಲ್ಲರೂ ಕೂಡ ದಿಕ್ಕಾಪಾಲಾಗಿ ಓಡಿದ್ದಾರೆ. ಮಧ್ಯಪ್ರಾಚ್ಯದ ರಾಷ್ಟ್ರಗಳಿಗೆ ಏರ್ ಇಂಡಿಯಾ ಸೇವೆ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬಂದ್ ಆಗಿರುವಂಥದ್ದು. ಹಲವು ವಿಮಾನಯಾನ ಸಂಸ್ಥೆಗಳಿಂದ ಹಾರಾಟ ಕೂಡ ಬಂದ್ ಆಗಿದೆ. ಇರಾನ್ ದಾಳಿಯಿಂದಾಗಿ ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗ್ತಾ ಇರುವಂಥದ್ದು. ಇನ್ನು ದಾಳಿಯ ಬೆನ್ನಲ್ಲೇ 5 ದೇಶಗಳಿಗೆ ತೆರಳಬೇಕಿದ್ದಂತಹ ವಿಮಾನಗಳ ಒಂದು ಹಾರಾಟ ಕಂಪ್ಲೀಟ್ ಆಗಿ ತಾತ್ಕಾಲಿಕವಾಗಿ ಅಂದ್ರೆ ಸದ್ಯದ ಮಟ್ಟಿಗೆ ಬಂದ್ ಆಗಿರುವಂಥದ್ದು. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ದಾಳಿಯಾಗಿದೆ. ಇನ್ನು ದಾಳಿಯಾದಂತಹ ಬೆನ್ನಲ್ಲೇ ಅಲ್ಲಿದ್ದಂತಹ ಜನರು ದಿಕ್ಕಾಪಾಲಾಗಿ ಯಾವ ಕಡೆ ಓಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ, ಏನಿಲ್ಲ, ಪಾಪ ಕಿರುಚ್ಕೊಂಡು ಓಡೋಗ್ತಾ ಇದ್ದಾರೆ. ನೀವು ಕೂಡ ನೋಡಬಹುದಾಗಿದೆ ದೃಶ್ಯಾವಳಿಗಳಲ್ಲಿ. ಇನ್ನು ಹಲವು ವಿಮಾನಯಾನ ಸಂಸ್ಥೆಗಳು ಹಾರಾಟವನ್ನ ಬಂದ್ ಮಾಡಿರುವಂಥದ್ದು. ಅದರಂತೆ ಏರ್ ಇಂಡಿಯಾ ಕೂಡ ಬಂದ್ ಆಗಿದೆ. 5 ರಾಷ್ಟ್ರಗಳಿಗೆ ವಿಮಾನ ಹಾರಾಟ ಬಂದ್ ಆಗಿದೆ ತಾತ್ಕಾಲಿಕವಾಗಿ. ಇನ್ನು ಕದನ ವಿರಾಮದ ಬೆನ್ನಲ್ಲೇ ವಾಯು ಪ್ರದೇಶ ಪುನಃ ಓಪನ್ ಕೂಡ ಆಗಿರುವಂಥದ್ದು. ಅದರ ಜೊತೆಗೆ ತನ್ನ ವಾಯು ಪ್ರದೇಶವನ್ನ ತೆಗೆಯಲು ಕತಾರ್ ಕೂಡ ಮುಂದಾಗಿದೆ. ಅಮೆರಿಕದ ಅಲ್ ಉದೈದ್ ಮೇಲೆ ದಾಳಿಯನ್ನ ಕೂಡ ನಡೆಸಲಾಗಿತ್ತು. ಇದಾದ ಬಳಿಕ ವಾಯು ಪ್ರದೇಶವನ್ನ ಬಂದ್ ಮಾಡಿತ್ತು ಕತಾರ್. ಆದರೆ ಇದೀಗ ಕದನ ವಿರಾಮದ ಹಿನ್ನೆಲೆಯಲ್ಲಿ ವಾಯು ಪ್ರದೇಶ ಮತ್ತೆ ಓಪನ್ ಆಗಿದೆ. ವೀಕ್ಷಕರೇ, ನೀವು ಕೂಡ ಗಮನಿಸಬಹುದಾಗಿದೆ ಆ ಒಂದು ಭೀಕರತೆ, ಹಾಗೆ ಅಲ್ಲಿನ ಭಯದ ವಾತಾವರಣ ಹೇಗಿದೆ. ಸಿಬ್ಬಂದಿಗಳು ಕೂಡ ಓಡೋಗ್ತಾ ಇದ್ದಾರೆ, ಹಾಗೆ ಪ್ರಯಾಣಿಕರು ಕೂಡ ತಮ್ಮ ಜೀವನ ರಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿ ಓಡೋಗ್ತಾ ಇದ್ದಾರೆ. ಇನ್ನ ಇರಾನ್ ದಾಳಿಯನ್ನ ಖಂಡಿಸಿದೆ ಸೌದಿ ಅರೇಬಿಯಾ. ಕತಾರ್ನ ಅಲ್ ಉದೈದ್ ವಾಯುನೆಲೆಯ ಮೇಲೆ ದಾಳಿಯನ್ನ ಮಾಡಲಾಗಿರುವಂಥದ್ದು. ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಬಳಕೆ ಮಾಡಿ ಇರಾನ್ ದಾಳಿಯನ್ನ ಮಾಡಿದೆ. ಇದು ಅಂತಾರಾಷ್ಟ್ರೀಯ ಕಾನೂನು ಉಲ್ಲಂಘನೆ ಆಗುತ್ತೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂಥದ್ದು. ಇದನ್ನ ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ, ನಾವು ಇದನ್ನ ಖಂಡಿಸ್ತೇವೆ ಅಂತ ಹೇಳಿರುವಂಥದ್ದು ಸೌದಿ ಅರೇಬಿಯಾ. ಅಮೆರಿಕ ಮೇಲೆ ಇರಾನ್ ದಾಳಿಗೆ ಸೌದಿ ಅರೇಬಿಯಾ ಕೂಡ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದೆ. ನೋಡಿ, ಪ್ರಮುಖವಾದಂತಹ ರಾಷ್ಟ್ರಗಳು ಕತಾರ್ನಲ್ಲಿರುವಂತಹ ಅಮೆರಿಕ ವಾಯುನೆಲೆಯ ಮೇಲೆ ದಾಳಿಯನ್ನ ನಡೆಸಲಾಗಿರುವಂಥದ್ದು. ಹೀಗಾಗಿ ಸೌದಿ ಅರೇಬಿಯಾ ಒಂದು ಖಂಡನೆಯನ್ನ ವ್ಯಕ್ತಪಡಿಸಿದೆ. ಇರಾನ್ ದಾಳಿಯನ್ನ ನಾವು ಖಂಡನೆ ಮಾಡ್ತೀವಿ, ಇದನ್ನ ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ ಎನ್ನುವಂತಹ ಮಾತುಗಳನ್ನು ಆಡಿರುವಂಥದ್ದು. ಅದರ ಒಂದು ಪ್ರತಿಯನ್ನ ಕೂಡ ನೀವು ಗಮನಿಸಬಹುದಾಗಿದೆ. ಒಟ್ಟಾರೆಯಾಗಿ ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನ ಬಳಕೆ ಮಾಡಿ ಇರಾನ್ ದಾಳಿ ಮಾಡಿದೆ. ಹೀಗಾಗಿ ಅದನ್ನ ನಾವು ಸಮರ್ಥನೆ ಮಾಡ್ಕೊಳ್ಳಲ್ಲ,
ಎಂದಿದೆ ಸೌದಿ ಅರೇಬಿಯಾ.